ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಪ್ಪ ಮಹಿಳಾ ಗ್ರಾಮ ಸಭೆಗೆ ಚಾಲನೆಯನ್ನ ನೀಡಿದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮಹಿಳೆಯರು ಹಾಗೂ ಸಾರ್ವಜನಿಕರು ಮಹಿಳಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಕುಂದು ಕೊರತೆಗಳನ್ನು ಚರ್ಚಿಸಿದರು. ಈ ಕುರಿತು ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಪ್ಪ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ವಿಕಲಚೇತನರು ಮತ್ತು ಮಾನಸಿಕ ಅಸ್ವಸ್ಥರಿಗೆ ಮಾಸಿಕ 500 ರೂಪಾಯಿ ಪಿಂಚಣಿ ನೀಡಲಾಗ್ತಾ ಇದೆ. ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಲ್ಲ ಮನೆಗೆ ಹಸಿ ಕಸ, ಒಣ ಕಸ ಪ್ರತ್ಯೇಕಕ್ಕೆ ಬುಟ್ಟಿ ವಿತರಣೆ, ಸಮಗ್ರ ಕಸ ವಿಲೇವಾರಿ ಘಟಕ ನಿರ್ಮಾಣ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಪ್ರತಿ ಗ್ರಾಮಗಳಿಗೆ ವಾರ್ಷಿಕ 30,000 ರೂಪಾಯಿ ಗ್ರಾಮೀಣ ಕ್ರೀಡಾಕೂಟಕ್ಕೆ ನಿಗದಿ ಮಾಡಲಾಗಿದೆ. ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಪಂಚಾಯತ್ ವ್ಯಾಪ್ತಿಯ ಕ್ರೀಡಾಪಟುಗಳಿಗೆ 10,000 ರೂಪಾಯಿ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳಿಗೆ 20,000 ರೂಪಾಯಿ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ 50,000 ರೂಪಾಯಿ ನಿಗದಿ ಮಾಡಲಾಗಿದೆ ಎಂದರು. ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ, ಎಲ್ಲ ಅಂಗನವಾಡಿ ಶಾಲೆಗಳಿಗೆ ಹೆಚ್ಚುವರಿ ಮೊಟ್ಟೆ ವಿತರಣೆ, ಪಂಚಾಯತ್ ವ್ಯಾಪ್ತಿಯ CSR ಅಡಿಯಲ್ಲಿ 2 ಕೆರೆಗಳ ನಿರ್ಮಾಣ, ಅಭಿವೃದ್ಧಿಗೆ ಕ್ರಮ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳೆದುರೆ ಆಹಾರ ಕಿಟ್ ವಿತರಣೆ, ಎಲ್ಲ ಗ್ರಾಮಗಳ ಅಂಗನವಾಡಿಗಳ ಉನ್ನತೀಕರಣ ಹಾಗೂ ಆಟದ ಸಾಮಗ್ರಿಗಳನ್ನು ವಿತರಣೆ ಸೇರಿ 10 ಹಲವಾರು ಕಾರ್ಯಕ್ರಮಗಳನ್ನು ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಮಹಿಳಾ ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷೆ ರಾಜೇಶ್ವರಿ, ಸದಸ್ಯರಾದ ಚೇತನ್, ನಾರಾಯಣಮ್ಮ, ದಿವ್ಯಾ, ಚಿತ್ರ, ರುದ್ರಮೂರ್ತಿ, ಜಯಪಾಲ್ ರೆಡ್ಡಿ, ಮಂಜುನಾಥ ರೆಡ್ಡಿ, PTO ಶರೀಫ್, ಕಾರ್ಯದರ್ಶಿ ಶ್ರೀರಾಮ, ಸಿಬ್ಬಂದಿ ಪ್ರಭಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಪಂಚಾಯಿತಿಯಲ್ಲಿ ಇವತ್ತು ಮಹಿಳಾ ಗ್ರಾಮ ಸಭೆ ಅಂತ ಮಾಡಿದ್ದೀರಿ. ನಮಗೆ ಇಷ್ಟೊಂದು ಜನಸಂಖ್ಯೆ ಸೇರಿ ಎಲ್ಲ ಹುಮ್ಮಸ್ಸಿನಿಂದ ಬಂದಿರೋದು ನಮ್ಮ 7 ಊರಿನ ಜನ ನಮಗೆ ಸಂತೋಷ ತಂದಿದೆ. ಎಲ್ಲ ಸದಸ್ಯರು, ಉಪಾಧ್ಯಕ್ಷರು, ಎಲ್ಲರೂ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ PDO ಸಾರು ಎಲ್ಲರೂ ಸೇರಿ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಚಿಕ್ಕದಾಗಾದರೂ ಸ್ವಚ್ಛತವಾಗಿ ಮಾಡಿದ್ದೀರಿ. ನಮ್ಮ ವಿಶೇಷ ಏನಪ್ಪ ಅಂದರೆ ನಮ್ಮ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಅಂಗವಿಕಲರಿಗೆ 500 ರೂಪಾಯಿ ತಿಂಗಳಿಗೆ ವೇತನ ಕೊಡಬೇಕಂತ ನಿರ್ಧಾರ ಮಾಡಿದ್ದೀರಿ. ಇವತ್ತು ಅದೇ ಥರ ಅವ್ರ ಅಕೌಂಟಿಗೆ ಎಲ್ಲ ಬ್ಯಾಂಕಿಗೆ ದುಡ್ಡು ಹಾಕಿ ಇವತ್ತು ಅವ್ರಿಗೆ ಘೋಷಣೆ ಪತ್ರವನ್ನು ಕೊಟ್ಟಿದ್ದೀರಿ. ಅದೇ ಥರ ಹಸಿ ಕಸ, ಒಣ ಕಸ ಬೇರೆ ಬೇರೆ ಮಾಡಿ ಇಂಗಡಿಸಿ ಮಾಡಬೇಕಂತ ಹೇಳಿ ನಾವು ಪಂಚಾಯಿತಿಯಲ್ಲಿ ಹೊಸದಾಗಿ ಫ್ಯಾಕ್ಟ್ರಿ ತಂದು ವಾರಕ್ಕೊಂದು ಸಾರಿ ಹೊತ್ತಾಯಿತು. ಈಗ ನಾವು 2 ದಿವಸಕ್ಕೊಂದು ಸಾರಿ ಎಲ್ಲ ಹಳ್ಳಿಗೂ ಹೋಗಿ ಕಸ ಇಳುವರಿ ಮಾಡ್ತಾಯಿದ್ದೀರಿ. ಇನ್ನೂ ವಿಶೇಷ ಏನು ಅಂದರೆ ನಮ್ಮ CSR ಫಂಡಿಂದ ನಮ್ಮ ಅನುದಾನ ಒಂದೊಂದು ಕೆರೆಗೆ 3 ಕೋಟಿ ಹಂಗೆ ಹಂದೇನಹಳ್ಳಿ ಕೆರೆ, ತ್ಯಾಪನಹಳ್ಳಿ ಕೆರೆ ಮಾಡಿದ್ದಾರೆ. ನಮ್ಮ ಹಂದೇನಹಳ್ಳಿ ಕೆರೆ, ತ್ಯಾಪನಹಳ್ಳಿ ಕೆರೆ 3 ಕೋಟಿ. ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ 2024ರ ಹಿಂದೆ ಒಂದು ವಾಹನ ಇರಲಿಲ್ಲ. ಗ್ರಾಮ ಪಂಚಾಯಿತಿ ದುಡ್ಡು, ತೆರಿಗೆ ದುಡ್ಡಲ್ಲಿ ನಾವು ಟೆಂಡರ್ ಮಾಡಿ ಟ್ರ್ಯಾಕ್ಟರ್ನ ಗ್ರಾಮ ಪಂಚಾಯಿತಿ ಕಸಕ್ಕೆ ಗ್ರಾಮ ಪಂಚಾಯಿತಿ ಸ್ವಂತ ವಾಹನವನ್ನು ನಾವು ಖರೀದಿ ಮಾಡಿದ್ದೀವಿ. ಗ್ರಾಮ ಪಂಚಾಯಿತಿಯಿಂದಲೇ ಶೆಡ್ ಹಾಕಿದ್ದೀವಿ. ಮನೆಗೆ ಈಗ ಎಲ್ಲ ಗ್ರಾಮಗಳಲ್ಲಿ ಬರ್ತಾ ಇದೆ. ಅದರಂತೆ ಮತ್ತೆ ಎಕ್ಸೈಡ್ ಫ್ಯಾಕ್ಟ್ರಿ ಹೊಸೂರು ಅಡ್ಗರ್ಗಳಲ್ಲಿ ಬಳಿ ಇದೆ. ಅಲ್ಲಿ ಅವ್ರಿಗೂ ಮನವಿ ಕೊಟ್ಟು ಗ್ರಾಮ ಪಂಚಾಯಿತಿ ಒಂದು ಕಸ ವಿಲೇವಾರಿ ವಾಹನ ನಮ್ಮ ಟ್ರ್ಯಾಕ್ಟರ್ ಖರೀದಿ ಮಾಡೋಕ್ಕಿಂತ ಮುಂಚೆ ಕೇಳಿದ್ವಿ. ಅದರಂತೆ ಅವರು ನಮಗೆ ವಾಹನ ಕೊಟ್ಟಿದ್ದಾರೆ. ಕಸ ವಿಲೇವಾರಿಗೆ ಪ್ರತ್ಯೇಕ ವಾಹನ ಅವರು ಒಂದು ಆಟೋ ಕೊಟ್ಟಿದ್ದಾರೆ. ಹಗಲು ಕಚ್ಚೋ ಸೊಳ್ಳೆ ಆಗಿರುತ್ತೆ. ಅದರಿಂದ ನಾವೇನು ಹೇಳ್ತೀವಿ, ಮತ್ತೆ ಇದು ವಿಶೇಷ ಏನಂದ್ರೆ ಈ ಸೊಳ್ಳೆ ಇದು ಸ್ವಚ್ಛವಾಗಿರೋ ನೀರಲ್ಲಿ ಮಾತ್ರನೇ ಮೊಟ್ಟೆ ಇರೋದು. ಚರಂಡಿಯಲ್ಲಿ, ಮೋರಿಯಲ್ಲೆಲ್ಲ ಈ ಸೊಳ್ಳೆ ಮೊಟ್ಟೆ ಇರೋದಿಲ್ಲ. ಅದರಿಂದ ನಾವೇನು ಹೇಳ್ತೀವಿ, ಮನೆ ಹತ್ರ ಆಶ್ರಮ ಬಂದಾಗ ನೋಡ್ತಾರೆ ನಿಮ್ಮ ಮನೆಗಳಲ್ಲಿ ತೊಟ್ಟಿಗಳಲ್ಲಿ, ಮತ್ತೆ ಡ್ರಮ್ಗಳಲ್ಲಿ, ಬಿಂದಿಗೆಗಳಲ್ಲಿ, ಫ್ರಿಜ್ಜಿನ ಕಡೆ ಎಲ್ಲೆಲ್ಲಿ ನೀರು ಶೇಖರಣೆ ಆಗಿರುತ್ತೆ ಇದನ್ನೆಲ್ಲ ನಾವು ಆವಾಗ ಸ್ವಚ್ಛ ಮಾಡ್ಕೋತಾ ಇರಬೇಕು. ಯಾಕೆಂದರೆ ಸೊಳ್ಳೆ ಉತ್ಪತ್ತಿ ಆಗೋದಕ್ಕೆ ಕಾರಣ ಬಿಟ್ಟಿಲ್ಲ ಅಂದರೆ ಆವಾಗ ಸೊಳ್ಳೆ ಉತ್ಪತ್ತಿ ಆಗೋದಿಲ್ಲ. ಅದರಿಂದ ನಮಗೆ ಈ ಜ್ವರದ ಲಕ್ಷಣಗಳು ಬರ್ತಾ ಇತ್ತು, ನಮಗೆ ಅಭಾವ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಸೊಳ್ಳೆ ನಿಯಂತ್ರಣ ಕ್ರಮಗಳನ್ನ ಹೆಚ್ಚು ಕ್ರಮ ತಗೋಬೇಕಾಗ್ತದೆ. ಎಲ್ಲರೂ ಮನೆಗಳ ಸುತ್ತಮುತ್ತ ಸ್ವಚ್ಛತೆಯಿಂದಲೇ ಎಲ್ಲರೂ ಅಲ್ವಾ. ಈಗ ಎಷ್ಟೊತ್ತು ಸರ್ ಅದನ್ನೇ ಹೇಳ್ತಾ ಇದ್ರು, ನಮ್ಮ ಸ್ವಚ್ಛತೆಯಿಂದಲೇ ನಾವು 99% ಕಾಯಿಲೆಗಳನ್ನ ನಾವೇ ನಿವಾರಣೆ ಮಾಡ್ಕೋಬಹುದು. ಯಾವಾಗ ಅದರಲ್ಲಿ ನಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ಆವಾಗಲೇ ಟೈಫಾಯ್ಡ್ ಇರ್ಬೋದು, ಡೆಂಗು ಇರ್ಬೋದು, ಚಿಕನ್ ಗುನಿಯಾ ಇರ್ಬೋದು, ಅತಿಸಾರ ಭೇದಿ ಇರ್ಬೋದು, ಇದೆಲ್ಲನೇ ಸ್ವಚ್ಛತೆ ಕೊರತೆಯಿಂದಲೇ ಬರ್ತಕ್ಕಂಥ ಕಾಯಿಲೆಗಳು. ಈಗ ನೀವು ಹೇಳಿದ್ದೀರಾ, ಅವ್ರಿಗೇನು ಪಂಚಾಯಿತಿಯಲ್ಲಿ ನನ್ನ ಜೊತೆ ಮಾತಾಡಿದ್ರೆ ಅವ್ರಿಗೆ ನಾನು ಐಡಿಯಾ ಕೊಡ್ತಾ ಇದ್ದೆ, ಮಾಡ್ಕೊಳ್ಳಿ ಅಂತ ಚರ್ಚೆ ಆಗಿದೆ. ಆ ಲೈಟ್ ವಯರ್ ಮಾತ್ರ ಅಲ್ಲೇ ಹೋಗಿದೆ ಸರ್. ಎಷ್ಟು ಸತಿ ಲೆಟರ್ ಕೊಟ್ಟಿದ್ದೀವಿ ಸರ್ ಪಂಚಾಯತಿಗೆ. ಅದೊಂದು ಸರ್ ಈ ಸಭೆ ಮುಗಿದ ನಂತರ ಅದನ್ನ ಸದಸ್ಯರು ಮತ್ತೆ ನೀವು ಗಮನ ತಗೊಂಡು ಸರ್ ಅದಕ್ಕೊಂದು ಪೈಪ್ ಹಾಕಿ ಕೊಟ್ಬಿಡಿ ಸರ್. ಮಳೆ ಬಂದಾಗ ಮತ್ತೆ ನೀರೆಲ್ಲ ಕೆಳಗಡೆನಲ್ಲಿ ಎತ್ಕೊಂಡು ಹೋಗ್ಬೇಕು ಅಂಗನವಾಡಿಗೆ. ನನಗೆ ಭಯ ಆಗುತ್ತೆ ಮಳೆ ಬಂದಾಗ.